ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಮಾತಾಡ್ತಾ ಇರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಪ್ಲ್ಯಾನಿಂಗ್ ಮಾಡಿಕೊಂಡು ಒಂದು ಟ್ರಿಪ್ ಹೋಗೋಣ ಅಂತ ಇದ್ದೀವಿ. ಆ ಟ್ರಿಪ್ ಏನು, ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಬನ್ನಿ ನೋಡೋಣ. ಸೊ ಒಬ್ಬೊಬ್ಬರಾಗಿ ಪರಿಚಯ ಮಾಡ್ಕೊಡ್ತೀನಿ. ಇವರು ನಮ್ಮ ಟ್ರಿಪ್ ಪ್ಲ್ಯಾನ್ ಮಾಡಿದ್ದಾರೆ. ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವರೆಲ್ಲರೂ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ದ್ರಾಕ್ಷಿ, ಪ್ರಕೃತಿ, ವಿನಯ್, ಎಸ್ ಫೈನಲಿ ನಾವೆಲ್ಲರೂ ಕೂಡ ಒಂದು ಔಟಿಂಗ್ ಹೋಗೋಣ ಅಂಥೇಳಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬ್ಯಾಗೆಲ್ಲ ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಹಂಗೆ ಒಂದು ಸೆಲ್ಫಿ ವಿಡಿಯೋ ಚೆಕ್ ಅಂತ ಮಾಡಿದೆ. ಇವ್ ನೋಡಿ ಫೋಸ್ ಕೊಡ್ದೆ ಹೆಂಗೆ ನಿಂತವನೆ ಗೂಬೆ. ಸೊ ಅಲ್ಲಿಂದ ಮೈಸೂರು ಪ್ಯಾಲೇಸ್ ಕಡೆ ಹೋದ್ವಿ ನಾವು. ಪ್ಯಾಲೇಸ್ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ ಎಲ್ಲ ಕಡೆ ಫೋಟೋಶೂಟ್ ನಡೀತಾ ಇತ್ತು. ಅವಾಗ ನಾವು ಸ್ವಲ್ಪ ಕಿಟ್ಲೆ ಮಾಡಿಕೊಂಡು ಹಾಡು ಹೇಳ್ಕೊಂಡು ರೇಗಿಸ್ಕೊಂಡು ಹೆಣ್ಮಗು ಅಂದ್ಕೊಂಡು ಮೈಸೂರನ್ನ ಅಂತ ಬಿಟ್ಬಿಟ್ವಿ. ಹೋಗ್ತಾ ಹಾಗೆ ಪಿರಿಯಾಪಟ್ಟಣದಲ್ಲಿ ಹೋಗಿ ಪಿರಿಯಾಪಟ್ಟಣದ ಮಂದಿಯವ್ರನ್ನ ದರ್ಶನ ಮಾಡಿಕೊಂಡು ಟ್ರಿಪ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳೋಕ್ಕೆ ಒಂದು ಸೆಲ್ಫಿ ತಗೊಂಡು ನಮ್ಮ ಕಾರ್ಗೆ ಈಗ ಡೀಸೆಲ್ ಹಾಕ್ಸೋಂಥ ಸಮಯ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸಿ, ಫುಲ್ ಟ್ಯಾಂಕ್ ಆದ ತಕ್ಷಣ ಅಲ್ಲಿಂದ ಜಾಗ ಬಿಟ್ವಿ ನಾವೆಲ್ಲರೂ ಕೂಡ. ಸೊ ಫ್ರೆಂಡ್ಸ್, ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಹಾಗೆ ತಿಳಿಸ್ತೀವಿ. ಸೊ ಡೀಸೆಲ್ ಆಯಿತು. ನೆಕ್ಸ್ಟ್ ನಮ್ಮ ಪಯಣ ಬಂದೇ ಬಿಟ್ಟು ಶೆಟ್ಟಳ್ಳಿ. ಸೊ ಶೆಟ್ಟಳ್ಳಿ ಚರ್ಚ್ ಬಗ್ಗೆ ತುಂಬ ಕೇಳಿದ್ವಿ, ಹೇಗಿದೆ ಅಂತ ನೋಡಿರಲಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಹೊರಟಿದ್ದೀವಿ ಶೆಟ್ಟಳ್ಳಿ ಚರ್ಚ್ಗೆ. ಸೊ ನೋಡಬೇಕಾದ್ರೆ ಎಲ್ಲ ಫುಲ್ ಖಾಲಿ ಎಲ್ಲಪ್ಪ ಚರ್ಚೆ ಕಾಣಿಸ್ತಿಲ್ಲ ಅಂತ ಫುಲ್ ಶಾಕ್ ಆದಾಗ ದೂರದಿಂದ ನನ್ನ ಕಣ್ಣಿಗೆ ಚರ್ಚ್ ಕಾಣಿಸ್ತಾ ಇತ್ತು. ಹಂಗೂ ಹಿಂಗೂ ಚರ್ಚ್ ಹೆಂಗಿದೆ ಅಂತ ನೋಡೋಣ ಅಂತ ಬಂದರೆ ಯಪ್ಪ, ಆ್ಯಕ್ಚುಲಿ ನಾವು ಯಾರು ಕೂಡ ಚರ್ಚ್ ನೋಡಿರಲಿಲ್ಲ. ನೋಡ್ಬಿಟ್ಟು ನಮಗೆ ಶಾಕ್ ಆಯಿತು, ಏನಪ್ಪ ನೀರೊಳಗಿದೆ ಅಂತ. ಅಲ್ಲಿ ಅಕ್ಕಪಕ್ಕದವರೆಲ್ಲ ಮೋಟ್ ಗೋಡೆ ನೋಡೋಕೆ ಬಂದಿದ್ದೀರಾ ಅಂತ ಹೇಳಿದ್ರು. ಫುಲ್ ಹಂಗೆ ಕಾಮಿಡಿ ಮಾಡಿಕೊಂಡು ಒಂದೆರಡು ಫೋಟೋಸ್ಗಳನ್ನ ತೊಗೊಂಡ್ವಿ. ಬೇರೆ ಏನೂ ಚೆನ್ನಾಗಿರಲಿಲ್ಲ. ಯಾಕಂದರೆ ಚರ್ಚ್ ಅಂದ್ರೆ ನಾವು ಹೆಂಗೋ ಇರುತ್ತೆ ಅಂದ್ಕೊಂಡಿದ್ವಿ, ಏನಿರಲಿಲ್ಲ. ಎಲ್ಲರೂ ಒಂದೊಂದು ಕೊಟ್ಕೊಂಡ್ವಿ, ಫೋಟೋ ತೊಗೊಂಡ್ವಿ. ನಮ್ಮ ಟ್ರಿಪ್ ಪ್ಲ್ಯಾನರ್ ಕಾವ್ಯ ಏನು ಈ ಥರ ಪ್ಲ್ಯಾನ್ ಮಾಡ್ಬಿಟ್ಟವಳು ಅಂದ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಎಂಜಾಯ್ ಮಾಡೋಣ ಅಂಥೇಳಿ ಬೇರೆ ಪ್ಲೇಸ್ ಯಾವುದಿದೆ ಅಂತ ನೋಡಿಕೊಂಡು ಮುಂದೆ ನೋಡೋಣ, ಯಾವುದೋ ಫಾಲ್ಸ್ ಇದೆ ಅಂತ ಹೇಳಿದ್ರು. ಸೊ ನನ್ನ ಕಾರ್ನ ನಿಲ್ಲಿಸಿ ಚೆನ್ನಾಗಿ ಒಂದೆರಡು ಕಡೆಯಿಂದ ಫೋಟೋ ತೆಗೆದು ನಮ್ಮ ಪಯಣ ಇನ್ನೊಂದು ಕಡೆ ಅದೆಲ್ಲಿ ಅಂತ ಹೇಳ್ತೀನಿ. ಸೊ ಒಂದು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ, ಒಳಗಡೆ ಎಂಟ್ರ್ ಆಗ್ತಿದ್ವಿ. ಸಕಲೇಶ್ಪುರ ಫುಲ್ಲು ಗ್ರೀನರಿ. ಅಲ್ಲಿಂದ ಮಜಾ ನೋಡಿ ನೀವು, ಸಖತ್ ಮಜಾ ಬಂದ್ವಿ ಫ್ರೆಂಡ್ಸ್. ಇಲ್ಲಿಂದ ಅವ್ರು ಯಾರಂತಾನೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಕ್ವಾಟ್ಲೆ ಮಾಡ್ತಾ ಇದ್ವಿ. ನೀವು ನೋಡಿ ಮಜಾ. ಅವರು ಹಂಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರು, ಕಾನ್ವರ್ಸೇಷನ್ ಕೇಳಿ ಗೊತ್ತಾಗಾಯ್ತು. ಊಟ ಇಲ್ಲ, ಹಿಂಗೆ ಸ್ನೇಹಿತರು ಬಂದರು ಹೋಗಮ್ಮ ಅಂತ. ಬರದ ನಮ್ಮ ಅಪ್ಪಕ್ಕೆ ಹೆಂಗ್ ಮಾಡಿದ್ದಾರೆ ತಲೆ ಗುಳ ಬಿಟ್ಬಿಟ್ಟಿದ್ರಲ್ಲ ಅಂತ ಊರು ಸಿಕ್ಕಗಟ್ಟ ತಲೆ ಕೆಡ್ಸ್ಕೊತಾರೆ. ಬತ್ತೀನಿ ನೆನ್ಪಿಟ್ಕೊಳ್ಳಿ ಮಗಳು ತಿನ್ನಕ್ಕೆ ಅಂತಾನೆ ಉಟ್ಬಿಟ್ಟವ್ರಿ 4 ಜನ. ಬರೀ ತಿಂತಾ ಇರ್ತಾರೆ. ತಿಂತಾನೆ ಇಲ್ಲ ಸಾಕು. ತಿನ್ನ, ನನಗೆ ಬೇಡ. ಟೇಸ್ಟ್ ತಗೋ. ನೋಡಿ ಫ್ರೆಂಡ್, ಯಾವ ಊರಿದು? ಮಾಗ್ಲು ಬಂದಿದ್ದೀವಿ. ಇಲ್ಲಿಂದ ಬಾಗ್ಲು ಹಿಡ್ಕೊಂಡು ಅಬಿಬಾಲ್ಸ್ಗೆ ಹೋಗ್ತಾ ಇದ್ದೀವಿ. ಫಾಲ್ಸ್ಗೆ ಹೋಗಿ ಆಟ ಆಡ್ಬಿಟ್ಟು ಬರ್ತೀವಿ. ಅಕ್ಕವ್ರಿಗೆ ಇವತ್ತು ಡ್ಯೂಟಿ ರಜಾ ಇದೆ, ಇವರು ರಜಾ ಹಾಕೋರೆ. ನಮಗೆ ರಜಾ ಇಲ್ಲ, ನಾವು ರಜಾ ಕೊಟ್ಟಿದ್ದೀವಿ ಇವರೆಲ್ಲರಿಗೂ. ನಾವು ಓನರು, ಇವರೆಲ್ಲ ನಮ್ಮ ಜೊತೆ ವರ್ಕರ್. ಬರ್ತೀವಿ. ನಮ್ಮ ಮಿನಿಗೆ ಬೆಡ್ ಹಾಕ್ತಾಳೆ ನಮ್ಮ ಕಾಲ. ಎತ್ತಕ್ಕ ಇಲ್ಲಿ ಬಾಯಿಡು ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅಣ್ಣ ನಿಮ್ಮ ಅಭಿಮಾನಿ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನಿನ್ನ ಅಭಿಮಾನಿ
ಯಜಮಾನಿ ನೀನಿಲ್ಲದ ಲೋಕ ಶೂನ್ಯ ಬಾಳು ಬರಡು ಜನುಮ ಗಂಡ ಸೃಷ್ಟಿಯ ಅದ್ಭುತವೇ ಪ್ರೀತ್ಸೆ 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 ನನ್ನೇ ಪ್ರೀತ್ಸೆ ದಯಮಾಡಿ ಪ್ರೀತ್ಸೆ ಕೃಪೆ ತೋರಿ ಪ್ರೀತ್ಸೆ ಪ್ರೇಮಿಗಾಗಿ ಪ್ರೀತ್ಸೆ ಪ್ರೀತಿಗಾಗಿ ಪ್ರೀತ್ಸೆ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ 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 ಪ್ರೀತ್ಸೆ ಪ್ರೀತ್ಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ. ಅಲ್ಲಿಗ ಟ್ರಕ್ಕಿಂಗ್ ನಾವು ನೆಕ್ಸ್ಟ್ ಅಲ್ಲಿ ಹೋಗ್ತಾ ಇರೋದು. ಈಗ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಟ್ರಕ್ಕಿಂಗ್ ಎಲ್ಲಾನು ಎತ್ಕೊಂಡು ಅಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಮುಂದಿನ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ, ಹಾಗೆ ಹೊಸದಾಗಿ ಬಂದಿರೋರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ಪಾರ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.